ಓಕೆ, ಇನ್ನು ಸೈನಿಕ ವ್ಯವಸ್ಥೆ. ಸೈನಿಕ ವ್ಯವಸ್ಥೆಯನ್ನು ಯಾವ ಥರ ಒಂದು ಒಂದು ವ್ಯವಸ್ಥೆಯನ್ನು ಜಾರಿಗೆ ತಗೊಂಡು ಬರ್ತಾರೆ ಅಂತ ನೋಡೋದಾದ್ರೆ, ಸೈನಿಕರು ಯಾಕೆ ಬೇಕಾಗಿದ್ರು ಅಂತಂದರೆ, ಕಂಪನಿಯ ಒಂದು ಆಡಳಿತ ವ್ಯವಸ್ಥೆ ಒಂದು ಸುವ್ಯವಸ್ಥಿತವಾಗಿ ನಡಿಬೇಕಾದ್ರೆ ಒಂದು ಸೈನಿಕ ಬಲ ಅವರಿಗೆ ಬೇಕಾಗಿತ್ತು. ಸೊ ಹಾಗಾಗಿನೇ ಇದು ಆಡಳಿತ ವ್ಯವಸ್ಥೆಗೆ ಒಂದು ಆಧಾರ ಸ್ತಂಭವಾಗಿತ್ತು. ಓಕೆ, ಆಮೇಲೆ ಸೈನಿಕರ ಒಂದು ವ್ಯವಸ್ಥೆ ಒಳಗೆ ಸೈನಿಕರ ಒಂದು ಮೇಲಾಧಿಕಾರಿಗಳೇ ಅಥವಾ ಬ್ರಿಟಿಷರೇ ಏನಾಗಿದ್ರು ಅಂತಂದರೆ ಆ ಸೈನಿಕರ ಒಂದು ಮೇಲಾಧಿಕಾರಿ ಆಗಿದ್ದರು. ಓಕೆ, ಸೊ ಆಗಿದ್ಮೇಲೆ ಭಾರತೀಯರಿಗೆ ಅತ್ಯುನ್ನತ ಸ್ಥಾನ ಸಿಗುವುದು ಸೈನ್ಯದಲ್ಲಿ ಅಂತಂದ್ರೆ ಸುಬೇದಾರ್ ಸ್ಥಾನ. ಓಕೆ, ಆಮೇಲೆ ಇವ್ರೇನು ಮಾಡ್ತಾರೆ ಅಂತಂದರೆ, ಭಾರತ ದೇಶದಲ್ಲಿರುವಂತಹ ಸೈನಿಕರನ್ನೇ ತಮ್ಮ ಸೈನಿಕರನ್ನಾಗಿ ಮಾಡಿ ಭಾರತದ ಎಲ್ಲ ಪ್ರದೇಶಗಳನ್ನು ವಶಪಡಿಸಿಕೊಂಡು ಅವುಗಳನ್ನು ನಿಯಂತ್ರಣ ಮಾಡಲು ಕೂಡ ಮತ್ತೆ ನಮ್ಮ ಸೈನಿಕರನ್ನು ಬಳಸ್ಕೊಂಡು ಇವರು ಏನು ಮಾಡ್ತಾರೆ ಅಂತಂದರೆ, ಭಾರತೀಯ ಪ್ರಜೆಗಳಿಗೆ ಈ ಸುಬೇದಾರ್ ಪೋಸ್ಟನ್ನು ಅತ್ಯುನ್ನತ ಪೋಸ್ಟನ್ನಾಗಿ ಕೊಡ್ತಾರೆ. ಆಮೇಲೆ ಎಷ್ಟೋ ಜನ ಸೈನಿಕರು ಏನಾಗಿದ್ರು ಅಂತಂದರೆ ದಿನಗೂಲಿ ಸೈನಿಕರಾಗಿದ್ದರು. ಭಾರತೀಯ ಸೈನಿಕರು ಏನಾದರೆ ದಿನಗೂಲಿ ಸೈನಿಕರಾಗಿದ್ದರು ಅಂತಂದರೆ, ಸೊ ಇವತ್ತು ನಾನು ಒಬ್ಬ ಸೈನಿಕನಾಗಿ ಕೆಲಸ ಮಾಡಿ ಬಂದರೆ ಇವತ್ತಿನ ಪೇಮೆಂಟ್ ಮಾತ್ರ ನನಗೆ ಕೊಡ್ತಾಯಿದ್ರು. ಓಕೆ, ಒಂದು ದಿನಕ್ಕೆ ಕೆಲಸ ಮಾಡ್ತಾರಲ್ಲ, ಸೊ ಆ ದಿನಕ್ಕೆ ಕೆಲಸ ಮಾಡಿ ಬರುವಂಥ ಸೈನಿಕರಿಗೆ ದಿನಗೂಲಿಯ ಸೈನಿಕರು ಅಂತೇಳಿ ಏನು ಮಾಡ್ತಾ ಇದ್ರು ಅಂದರೆ ತಗೋತಾ ಇದ್ರು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಇದೇ ಥರ ಮಾಡ್ಕೊಂಡು ಬಂದಂಥವ್ರಿಗೆ 1857 ಸಿಪಾಯಿ ದಂಗೆ ಆಗುತ್ತೆ. ಸಿಪಾಯಿ ದಂಗೆ ಆದ ನಂತರದಲ್ಲಿ ಭಾರತೀಯರಿಗೆ ಏನಾಗುತ್ತೆ ಅಂತಂದರೆ ದೇಶ ಪ್ರೇಮ ಏನಾಗುತ್ತೆ ಅಂತಂದರೆ ಹೆಚ್ಚಾಗುತ್ತೆ, ದೇಶ ಪ್ರೇಮ ಹೆಚ್ಚಾಗುತ್ತೆ. ಸೊ ಹಾಗಾಗಿನೇ ಬ್ರಿಟಿಷರ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಸೈನಿಕರಾದಂಥ ಭಾರತೀಯರಿಗೆ ದೇಶ ಪ್ರೇಮ ಉಂಟಾದಾಗ, ಸೊ ಇಲ್ಲಿ ಏನಾಗುತ್ತೆ ಅಂದರೆ ಬ್ರಿಟಿಷ್ ಸೈನಿಕರಿಗೂ ಭಾರತೀಯ ಸೈನಿಕರಿಗೂ ಭಿನ್ನಾಭಿಪ್ರಾಯ ಮೂಡ್ತವೆ. ಸೊ ಇದನ್ನು ಹೋಗಲಾಡಿಸೋ ಸಲುವಾಗಿ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಓಕೆ, ಆ ಸಮಿತಿಯ ಮುಖ್ಯಸ್ಥತೆಯನ್ನು ಪಿಲ್ ಎಂಬವರು ಏನು ಮಾಡ್ತಾರೆ ಅಂತಂದರೆ ಆ ಸಮಿತಿಯ ಒಂದು ಮುಖ್ಯಸ್ಥತೆಯನ್ನು ವಹಿಸ್ಕೊತಾರೆ. ಸೊ ಇವರು ಪಿಲ್ ಎಂಬ ವ್ಯಕ್ತಿಯ ನೇತೃತ್ವದಲ್ಲಿ ನಡೆದಂಥ ಒಂದು ಸಮಿತಿ ಒಂದಿಷ್ಟು ಶಿಫಾರಸುಗಳನ್ನು ನೀಡ್ತೈತಿ. ಸೊ ಆ ಶಿಫಾರಸುಗಳ ಆಧಾರದ ಮೇಲೆ ಏನು ಮಾಡ್ತಾರೆ ಅಂತಂದರೆ ಈ ಸೈನಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಿಕೊಂಡು ಮತ್ತೆ ಜಾರಿಯನ್ನು ಮಾಡ್ಕೋತಾರೆ. ಓಕೆ, ಇಷ್ಟು ನಿಮ್ಗೆ ಏನಪ್ಪ ಅಂತಂದರೆ ಒಂದು ಸೈನಿಕ ವ್ಯವಸ್ಥೆ ಆಯಿತು. ಇಷ್ಟೆಲ್ಲ ಕ್ಲಾಸಲ್ಲಿ ನಾವೇನು ನೋಡಿದೆವು ಅಂತಂದರೆ, ಫಸ್ಟು ನಾಗರಿಕ ಸೇವೆಗಳನ್ನು ನೋಡಿದೆವು, ನಾಗರಿಕ ಸೇವೆಗಳು. ಆಮೇಲೆ ನ್ಯಾಯಾಂಗ ವ್ಯವಸ್ಥೆಯನ್ನು ನೋಡಿದೆವು. ಆಮೇಲೆ ನ್ಯಾಯಾಂಗ ವ್ಯವಸ್ಥೆ, ಆಮೇಲೆ ಪೊಲೀಸ್ ವ್ಯವಸ್ಥೆ, ಆಮೇಲೆ ಸೈನ್ಯ ವ್ಯವಸ್ಥೆಯನ್ನು ನೋಡಿದೆವು. ಓಕೆ, ಈ ಒಂದು ಪಾಠ ಆದರೆ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಏನು ಮಾಡೋಣ ಅಂತಂದರೆ ಭೂಕಂದಾಯ ನೀತಿಗಳನ್ನು ಮುಂದಿನ ಕ್ಲಾಸಲ್ಲಿ ನೋಡ್ತಾ ಬರೋಣ. ಈ ಭೂಕಂದಾಯ ನೀತಿ ಅಡಿಯಲ್ಲೇ ಖಾಯಂ ಜಮೀನ್ದಾರಿ ಪದ್ಧತಿ ಬರ್ತದೆ, ಖಾಯಂ ಜಮೀನ್ದಾರಿ ಪದ್ಧತಿ, ಆಮೇಲೆ ಮಹಲ್ವಾರಿ ಪದ್ಧತಿ ಬರ್ತದೆ, ಆಮೇಲೆ ರೈತವಾರಿ ಪದ್ಧತಿ. ಸೊ ಇವೆಲ್ಲವೂ ಕೂಡ ಏನು ಮಾಡ್ತಾವೆ ಅಂತಂದರೆ ಭೂ ಕಂದಾಯ ನೀತಿ ಅಡಿಯಲ್ಲಿ ಬರ್ತವೆ. ಸೊ ಇವುಗಳನ್ನು ಶಾರ್ಟ್ ಆಗೇನೆ ನೋಡ್ತಾ ಬರೋಣ. ಇವುಗಳ ರೈತವಾರಿ ಪದ್ಧತಿ ಅಂದ್ರೆ ಏನು, ಮಹಲ್ವಾರಿ ಪದ್ಧತಿ ಅಂದ್ರೆ ಏನು, ಖಾಯಂ ಜಮೀನ್ದಾರಿ ಪದ್ಧತಿ ಅಂದರೆ ಏನು ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ನೋಡ್ತಾ ಬರೋಣ.